ಸರ್ವರಿಗೂ ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬಡವರು ರೋಗಿಗಳ ಪಾಲಿನ ಪಾರ್ಲೇಜಿ ಇನ್ಮುಂದೆ ಸಿಗಲ್ಲ. ಯುದ್ಧದ ಎಫೆಕ್ಟ್ನಿಂದ ರಾಜ್ಯದ ಎಲ್ಲಾ ಫ್ಯಾಕ್ಟರಿಗಳು ಬಂದ್. ಬಿಸ್ಕೆಟ್ ಫ್ಯಾಕ್ಟರಿಗಳು ಬಂದಾಗಿದ್ದೇಕೆ? ಬಿಸ್ಕೆಟ್ ತಯಾರಿಸಲು ದೊಡ್ಡ ದೊಡ್ಡ ಓವನ್ಗಳು ನಿರಂತರವಾಗಿ ಉರಿಯುತ್ತಿರಬೇಕು. ಅದಕ್ಕೆ ಕಮರ್ಷಿಯಲ್ ಎಲ್ಪಿಜಿ ಗ್ಯಾಸ್ ಅತ್ಯಗತ್ಯ. ಆದರೆ ಯುದ್ಧದ ಪರಿಣಾಮವಾಗಿ ಕಳೆದ 10 ದಿನಗಳಿಂದ ರಾಜ್ಯದ ಫ್ಯಾಕ್ಟರಿಗಳಿಗೆ ಎಲ್ಪಿಜಿ ಗ್ಯಾಸ್ ಪೂರೈಕೆಯಾಗುತ್ತಿಲ್ಲ. ಗ್ಯಾಸ್ ಇಲ್ಲದೆ ಬಿಸ್ಕೆಟ್ ಬೇಯಿಸಲು ಅಸಾಧ್ಯವಾಗಿರುವುದರಿಂದ ಕಳೆದ 6 ದಿನಗಳಿಂದ ಬಿಸ್ಕೆಟ್ ಉತ್ಪಾದನೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ಕರ್ನಾಟಕದ 4 ಜಿಲ್ಲೆಗಳಲ್ಲಿ ಉತ್ಪಾದನೆ ಸ್ಥಗಿತ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ ಮತ್ತು ಹೊಸಪೇಟೆಯಲ್ಲಿರುವ 4 ಪ್ರಮುಖ ಪಾರ್ಲೇಜಿ ಘಟಕಗಳು ಇದೀಗ ಬಂದಾಗಿವೆ. ಇಲ್ಲಿಂದಲೇ ರಾಜ್ಯದ ಮೂಲೆಗಳಿಗೆ ಹಳ್ಳಿಗಳಿಗೆ ಬಿಸ್ಕೆಟ್ ಸರಬರಾಜಾಗುತ್ತಿತ್ತು. ಕೇವಲ ಹುಬ್ಬಳ್ಳಿ ಫ್ಯಾಕ್ಟರಿಯೊಂದರಲ್ಲೇ ಪ್ರತಿನಿತ್ಯ 40 ಟನ್ ಬಿಸ್ಕೆಟ್ ತಯಾರಾಗುತ್ತಿತ್ತು. ಈಗ ಗ್ಯಾಸ್ ಇಲ್ಲದೆ ಫ್ಯಾಕ್ಟರಿ ಯಂತ್ರಗಳು ಆಫ್ ಆಗಿದ್ದು, ಅಲ್ಲಿ ಕೆಲಸ ಮಾಡುತ್ತಿದ್ದ 100ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವಿಲ್ಲದೆ ಬೀದಿಗೆ ಬಿದ್ದಿದ್ದಾರೆ. ಮನೆಯಲ್ಲಿ ಮಗು ಅಳುತ್ತಿರುವಾಗ ಸಮಾಧಾನ ಮಾಡಲು ತಕ್ಷಣವೇ ಒಂದು 5 ರೂಪಾಯಿಯ ಪಾರ್ಲೇಜಿ ಬಿಸ್ಕೆಟ್ ತಂದುಕೊಡುತ್ತಿದ್ದೀರಾ? ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಟೀ ಜೊತೆ ಅದ್ದಿ ತಿನ್ನಲು ವಯಸ್ಸಾದವರಿಗೆ ಇದೇ ಬಿಸ್ಕೆಟ್ ಬೇಕಾ? ಹಾಗಾದರೆ ನಿಮಗೊಂದು ಶಾಕಿಂಗ್ ಸುದ್ದಿ ಇದೆ. ಕೇವಲ 5 ರೂಪಾಯಿಗೆ ಹೊಟ್ಟೆ ತುಂಬಿಸುತ್ತಿದ್ದ ಬಡವರು ಮತ್ತು ಮಕ್ಕಳ ಪಾಲಿನ ಫೇವರೇಟ್ ಪಾರ್ಲೇಜಿ ಬಿಸ್ಕೆಟ್ ಇನ್ಮುಂದೆ ಅಂಗಡಿಗಳಲ್ಲಿ ಸಿಗುವುದು ಕಷ್ಟವಾಗಿದೆ. ಹೌದು, ನೀವು ಓದುತ್ತಿರುವುದು ನಿಜ. ಎಲ್ಲೋ ನಡೆಯುತ್ತಿರುವ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ ಇದೀಗ ನಮ್ಮ ರಾಜ್ಯದ ಬಡವರ ನೆಚ್ಚಿನ ಬಿಸ್ಕೆಟ್ ಮೇಲೂ ಬಿದ್ದಿದೆ. ಏಕಾಏಕಿ ರಾಜ್ಯದ ಪ್ರಮುಖ ಪಾರ್ಲೇಜಿ ಕಾರ್ಖಾನೆಗಳು ಬಾಗಿಲು ಮುಚ್ಚಿವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ.